ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕಿನ ಅಗಲಕೋಟೆ ಹ್ಯಾಂಡ್ ಪೋಸ್ಟ್ನಲ್ಲಿ ಲೋಲಾಕ್ಷಮ್ಮ ಅವರಿಗೆ ಸೇರಿದ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮನೆ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಘಟನೆ ನಡೆದ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು, ಧಾನ್ಯ ಹಾಗೂ ಇತರೆ ಸಾಮಗ್ರಿಗಳು ಬೆಂಕಿಗಾಹುತಿಯಾಗಿ ನಷ್ಟ ಉಂಟಾಗಿರುವುದು ತಿಳಿದು ಬಂದಿದೆ. ಏ ರವಿ ಬತ್ತಾವ್ರಿ ಫೈರು ಮಾಡಿದ್ದೀನಿ. ಯಾರು ಇಲ್ಲ, ಅಮ್ಮ ಇಲ್ಲ ಕಣಮ್ಮ. ಎಂಗೇಜ್ಮೆಂಟ್ ಮೊಮ್ಮಗಳದು ಮೊನ್ನೆ ದಿನದೇ ಹೋದ್ರು. ಮಾಗಡಿಯಿಂದ ಬರ್ಬೇಕಾ? ಮಾಗಡಿಯಿಂದ ಸಿಲಿಂಡ್ರು ಇದ್ರೆ ಕಷ್ಟ. ಆ ಕಡೆ ಮನೆ ಹತ್ಕೊಂಡ್ಬಿಡ್ತದೆ, ಅವ್ರದ್ದು ಹತ್ಕೊಂಡ್ಬಿಡ್ತದೆ. ಇಲ್ಲ ಒಂದ್ ಸ್ವಲ್ಪ ಗ್ಯಾಪ್ ಅದೇ. ಗ್ಯಾಪ್ ಅದೇ ಗಾಡಿಗೆ. ವೈರ್ ಇಂಜನ್ ಯಾವ್ದು ಕರೆಕ್ಟ್ ಆಗ್ಲಿಲ್ಲ. 112 ಮಾಡಿ ನಾನು ಅಲ್ಲಿಂದ ತಿರ್ಗಿ ಅವ್ರಿಗೆ ಮಾಡಿಸಿ ಅವ್ರು ಮಾಡಿದ್ರಿ. ಬರ್ತಾ ಇದೀವಿ ಅಂದ್ರು. ಜಲ್ದಿ ಬಾ ಅಂತ ಹೇಳಿ ಗ್ಯಾಸ್ ಐತೆ ಅಂತ ಹೇಳಿ ಬರ್ತಾರೆ. ಏನ್ ಮಾಡಿದ್ರು ಅಷ್ಟೇ. ಈ ಮನೇಲಿ ಗ್ಯಾಸ್ ಐತೆ, ಆ ಮನೇಲಿ ಗ್ಯಾಸ್ ಐತೆ. ಯಾರು ಹೋಗಿದ್ದು? ಯಾರವನು? ಯಾರು ಅಗೋ ಯೋಗಿ ಯೋಗಿ ಕಾವೇರಿ ಹೋಗ್ಬಿಡ್ಬೇಕಲ್ಲ. ಬದನೆಕಾಯಿ ನೋಡಂడి. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.